ಸಾಕಷ್ಟು ಮಳೆ ಐತಲ್ರಿ. ಏನಾಗಿದೆ ಅಂತಂದ್ರೆ ಬಿಜಾಪುರ ಸಿಟಿ ನೋಡ್ರಿಲ್ಲ, ಗಿಡಗಳು ಎಷ್ಟು ಚಂದ ಬಂದ ಎಲ್ಲ ಕಡೆ ಅರಣ್ಯ ಬೆಳೆಸೋಕೆ ನೀವೆಲ್ಲ ಸಂಘ ಸಂಸ್ಥೆಗಳೆಲ್ಲ ಸೇರಿ ಗಿಡ ನೆಡೋ ಕೆಲಸ ಆಗ್ತದೆ ನೋಡ್ರಿ. KBJನಲ್ಲಿ ಏನಾಗಿದೆ 6 ಲಕ್ಷ ಸಸಿಗೆ ಕೊಡಬೇಕಾದ 5 ಕೋಟಿ ರೂಪಾಯಿ ಹಣನ ಈ ಹೋದವರೆಗೆ ಬಿಡುಗಡೆ ಮಾಡಿಲ್ಲ. ಈಗ ಅವರು 6 ಲಕ್ಷ ಸಸಿನೇ ಉತ್ಪಾದನೆ ಮಾಡಿಲ್ಲ. ಏನು ಹೇಳ್ತೀರಿ? DK ಶಿವಕುಮಾರ್ ಇಲಾಖೆ ಇದೆ. ನಾನು ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಫೋನ್ ಮಾಡಿದ್ದೇನೆ. ನಮ್ಮ ವಿಶಾಲಗೆ ಎಷ್ಟು ಗಿಡಗಳು ಕೊಡಬೇಕಂತ ಅವ್ರು ಹೇಳಿದ್ರು. ಈ ಸಲ ಯಾವುದೇ ರೀತಿ ಹಣನೇ ಕೊಟ್ಟಿಲ್ಲ ಅರಣ್ಯೀಕರಣ. ಬಿಜಾಪುರ ಜಿಲ್ಲೆ ಇಡೀ ದೇಶದಲ್ಲೇ ಅತಿ ಅರಣ್ಯ ಪ್ರದೇಶ ಕಡಿಮೆ ಜಿಲ್ಲೆ ದೇಶದ. ಇಲ್ಲಿ ಎಷ್ಟಿದೆ ಅಂದರೆ 2% ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿದ್ದು, ಇಡೀ ದೇಶನಾಗ ಹಿಂದುಳಿದಿದ್ದು. ನಾವು ಹೇಳೋದು ಏನೋ ಸರ್ಕಾರಕ್ಕೆ ಅವಾಗಿನಿಂದ ಹೇಳ್ತಾ ಇದ್ವಿ, ಹೆಚ್ಚಿನ ಅರಣ್ಯದ ಅಭಿವೃದ್ಧಿಗಾಗಿ ಇವತ್ತು ಸಾಕಷ್ಟು ನಮ್ಮಲ್ಲಿ ಬರಡು ಭೂಮಿ ಇದೆ, ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪಾಪ ಅವರು ಸಾಕಷ್ಟು ನಾವು ವಿಜಾಪುರ ನಗರದಾಗ ಎಷ್ಟು ಗಿಡ ಹಚ್ಚಾರ. ನಾವು ಸಿದ್ಧಸರಿದಿಂದ ಹೋದ ಸಲ 10 ಲಕ್ಷ, ಹಿಂದಿನ ಸಲ 10 ಲಕ್ಷ ಟ್ರೀ ಗಾರ್ಡ್ ಕೊಡ್ಲಿಕ್ಕೆ ನಾವು ಕೊಟ್ಟಿವಿ. ಅಲ್ಲಿದಿಂದ ನಮ್ಮ ಇವ್ರು ಕೊಟ್ಟಾರ, ಯಾರು ಇಲ್ಲಿ NTPC ಅವ್ರು ಕೊಟ್ಟಾರ, ನಾವು ಕೊಟ್ಟಿವಿ. ಇನ್ನೂ ಏನು ಬೇಕು ಸಂಘ ಸಂಸ್ಥೆಗಳು ನಾವು ತಯಾರಿದ್ದೀವಿ. ಆದರೆ ಸರ್ಕಾರ ಈ ಸಲ ಯಾವುದು, ಯಾಕಂದ್ರೆ ಗ್ಯಾರಂಟಿ ಒಳಗೆ ರಾಜ್ಯನೇ ದಿವಾಳಿಯಾಗಿ ಹೋಗ್ಬಿಟ್ಟೆ. ಜಲಸಂಪನ್ಮೂಲ ಇಲಾಖೆ 5 ಕೋಟಿ ರೂಪಾಯಿ ಕೊಟ್ಟಿಲ್ಲ ಸಸಿ ಮಾಡಕ್ಕೆ. ಯಾವುದೇ ನೀರಾವರಿಗೆ ಯೋಜನೆಗೆ ರೊಕ್ಕ ಕೊಟ್ಟಿಲ್ಲ ಆಲ್ಮಟ್ಟಿಗೆ. ಅಲ್ಲಿ ಕೇಳಿದ್ರಲ್ಲ ನಿನ್ನ ಕಾಂಟ್ರಾಕ್ಟರ್ಗಳು EMD ಅವರು ತುಂಬಿದ ರೊಕ್ಕ ಹೊಳಿ ಕೊಡಲಾಗ್ಯಾರ. ಅವರು ಹೊಸ ಟೆಂಡರ್ ಇಲ್ಲ, ಒಂದು ಟೆಂಡರ್ ಆಗ್ತಾ ಇಲ್ಲ ನೀರಾವರಿ ಒಳಗೆ. ಏನೋ ಸುದೈವ ನಾವೆಲ್ಲ ಹಳಿ ಹಣ ಇದ್ದದ್ದು ಇವತ್ತು ನೋಡ್ರಿ, ಇವತ್ತು 5 ಕೋಟಿ ರೂಪಾಯಿ ರೋಡ್ ಮಾಡ್ತಾ ಇದ್ದಾರೆ. ಅದೇ ಕಾವೇರಿ ಭಾಗದ ಕಾಮಗಾರಿ ಮಾಡ್ತಾ ಇದ್ದಾರೆ, ಕೃಷ್ಣ ಮಾಡ್ತಾ ಇಲ್ಲ. DK ಶಿವಕುಮಾರ್ ಅದೇ ಅವರು 40% ಅವ್ರಿಗೆ 50% ಆಗೈತೆ ಅವ್ರದ್ದು. DK ಶಿವಕುಮಾರ್ 50% ತಗೊಳಕತ್ತಾರ. ನಿನ್ನೆ ಬೆಂಗಳೂರು ಒಬ್ಬ MLA ಹೇಳ್ಯಾರಲ್ಲ, ಮುನಿರಾಜು, ಸ್ಪೆಷಲ್ 1 ಸ್ಕ್ವೇರ್ ಫೀಟ್ ಏನೇ ಆಗ್ಬೇಕು ಬೆಂಗಳೂರಿನಾಗ 75 ರೂಪಾಯಿ ಕೊಡಬೇಕು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ ಅವ್ರು ಸನ್ಮಾನ್ಯನೇ ಅನ್ಬೇಕಂತ ಹೇಳ್ಯಾರ ಹೈಕೋರ್ಟ್ನಾಗ. ಹೇಳ್ಯಾರಿಲ್ರಿ, ವಿಜಯೇಂದ್ರಿಗೆ ಹೇಳ್ಯಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 1 ಸ್ಕ್ವೇರ್ ಫೀಟಿಗೆ 75 ರೂಪಾಯಿ ತಗೊಳಕತ್ತಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು 50% ಲಂಚ ಹೊಡಿತಾ ಇದ್ದಾರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಗಲು ದರೋಡೆ ಮಾಡ್ತಾ ಇದ್ದಾರೆ.